ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶ ಡಿಸೈನು ತುಂಬ ಈಸಿಯಾದಂತಹ ಡಿಸೈನು. ನೋಡಿ, ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ, ಆ್ಯಸ್ ಯೂಶ್ವಲ್ ಮಾಡ್ಕೊಳ್ತಿರಲ್ಲ ಅದೇ ರೀತಿ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲಿ ದಾರ ತೊಗೊಂಡು ಒಂದು 2-3 ಚೈನಷ್ಟು ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ಒಂದು ಡಬಲ್ ಕ್ರೋಶೆ ಒಂದು 2-3 ಚೈನ್ ಗ್ಯಾಪಲ್ಲಿ. ನಂತರ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದರೆ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ದಾರನೂ ಈ ರೀತಿ ಒಂದು ಮಾಡ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶೆ. ಮತ್ತು ಅದೇ ರೀತಿ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ನೀಡಲ್ ಮೇಲೆ ದಾರ ತೊಗೋಬೇಕು, ಡಬಲ್ ಕ್ರೋಶ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನೂ ಒಂದು ಮಾಡ್ಕೋಬೇಕು, ಅಂದರೆ ಹಾಫ್ ಡಬಲ್ ಕ್ರೋಶೆ. ನಾನಿಲ್ಲಿ ಟೋಟಲಾಗಿ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಅದರ ಲೆಂತ್ ಅಷ್ಟಿದೆ, ಅಷ್ಟಕ್ಕೋಸ್ಕರ ನಾನು 7 ಡಬಲ್ ಕ್ರೋಶ 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಾದಮೇಲೆ ಇನ್ನೊಂದು ಮಾಡ್ಕೊಳ್ಳೋಣ. ಇದಲ್ಲದೆ ನೀವು ಬೇಕು ಅಂದರೆ 6 ಮಾಡ್ಕೋಬೋದು, ಚಿಕ್ಕದಾಗುತ್ತೆ. ಇನ್ನೊಂದು ಮಾಡ್ಕೊಳ್ಳೋಣ. ಒಟ್ಟು 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇದು ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶ ಡಿಸೈನು. ವಿತ್ ಕುಚ್ಚು ಮಾಡ್ಕೋಬೋದು, ವಿತೌಟ್ ಕುಚ್ಚು ಕೂಡ ಮಾಡ್ಬೋದು. ವಿತ್ ಕುಚ್ಚು ಮಾಡಿದರೆ ಚೆನ್ನಾಗಿರುತ್ತೆ. ನಂತರ 7 ಹಾಫ್ ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಮತ್ತು ಅದೇ ರೀತಿ ಫಸ್ಟ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಂದ ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ಮತ್ತು ಹಾಫ್ ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಗ್ಯಾಪಿಗೂ ಕೂಡ ಫಸ್ಟ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಗೆ ಒಂದು ಹಾಫ್ ಡಬಲ್ ಕ್ರೋಶೆ. ನಂತರ ಅದೇ ರೀತಿ ಅದಾದಮೇಲೆ ನೆಕ್ಸ್ಟ್ ಹೋಲ್ಗೆ ಮತ್ತೊಂದು ಹಾಫ್ ಡಬಲ್ ಕ್ರೋಶೆ. ನಾವು 7 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀವಿ ಫಸ್ಟ್ ಲೈನಲ್ಲಿ. ಈಗ ನಮಗೆ 6 ಬರುತ್ತೆ. ಫಸ್ಟ್ ಒಂದು ಸ್ಕಿಪ್ ಮಾಡ್ತೀವಲ್ಲ, ಸೊ ಹಂಗಾಗಿ 6 ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ಇದಕ್ಕೆ ಒಂದು 400 ಚಾರ್ಜ್ ಮಾಡ್ಬೋದು, 350-400. ಬೇಗ ಕ್ವಿಕ್ಕಾಗಿ ಆಗುವಂತಹ ಡಿಸೈನು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಮಗೆ ಬರೀ ಬೇಬಿ ಕುಚ್ಚು ಬೇಡ, ಕ್ರೋಶ ವರ್ಕ್ ಬೇಕು ಅನ್ನೋರಿಗೆ ಕಡಿಮೆ ಪ್ರೈಸಲ್ಲಿ ಈ ರೀತಿ ವರ್ಕ್ ಮಾಡಿ ಕೊಡ್ಬೋದು. ಜಸ್ಟ್ ಹಾಫ್ ಡಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶಲ್ಲೇ ಕಂಪ್ಲೀಟಾಗಿ ವರ್ಕ್ ಆಗುತ್ತೆ. ನೋಡಿ, ಲಾಸ್ಟು ನಾವು ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ, ಅದು ಸ್ಮಾಲ್ ಆಗಿರುತ್ತೆ. ಅಲ್ಲೂ ಕೂಡ ನಾವು ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಆವಾಗಲೇ ನೀಟ್ ಫಿನಿಶಿಂಗ್ ಬರೋದು. ಅದು ಗ್ಯಾಪ್ ಅಷ್ಟೊಂದಿರಲ್ಲ. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿರ್ತೀವಲ್ಲ ಒಂದು ಹಾಫ್ ಡಬಲ್ ಕ್ರೋಶ, ಅದಕ್ಕೆ. ಈಗ ನೋಡಿ, ಸೆಕೆಂಡ್ ಸ್ಟೆಪ್ಪು ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ದಾರ ಮೇಲೆ ತೊಗೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಫಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಂತರ ಇನ್ನು ಉಳಿದಿದ್ದೆಲ್ಲ ಗ್ಯಾಪಿಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗ್ಬೋದು. ಎಷ್ಟು ಈಸಿ ಇದೆ ಅಲ್ವಾ ಇದು ಡಿಸೈನು. ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಕಂಪ್ಲೀಟ್ ವರ್ಕ್ ಮಾಡಿದಾಗ ಸೀರೆಗೆ ಎಲಿಗೆಂಟ್ ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಆಮೇಲೆ ಬೇಗ ಆಗುವಂಥ ಡಿಸೈನು, ಕಡಿಮೆ ಪ್ರೈಸಲ್ಲಿ ಆಗುವಂತಹ ಡಿಸೈನ್. ನೋಡಿ, ಥರ್ಡ್ ಲೈನಲ್ಲಿ ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಕಂಪ್ಲೀಟ್ ಎಂಡ್ ಮಾಡ್ಕೋಬೇಕು. ಈಗ ನಾವು ಅದನ್ನು ಸ್ಲ್ಯಾಂಟಾಗೆ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿಕೊಂಡು ಆರ್ಚನ್ನು ಲಾಕ್ ಮಾಡ್ಕೋಬೇಕು. ಲೇಸು ತುಂಬ ಟೈಟ್ ಇದೆ, ನೀಡಲ್ ಚುಚ್ಚೋದೇ ಒಂದು ಕೆಲಸ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಚಿಗೆ ಡೈರೆಕ್ಟ್ ನೀಡಲ್ ಮೇಲೆ ದಾರ ತೊಗೋಬೇಕು. ಒಂದು ಸುತ್ತು ಅಂದರೆ ಒಂದು ರೌಂಡ್ ದಾರ ತೊಗೊಂಡು
ಸ್ವಲ್ಪ ಲೆಂತಿಯಾಗಿ ಎಳ್ಕೊಬೇಕು ಡಬಲ್ ಕ್ರೋಶೆ, ತುಂಬ ಶಾರ್ಟಾಗಿ ಮಾಡ್ಕೋಬಾರ್ದು, ಯಾಕಂದರೆ 7 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕಲ್ಲ ಅದರಲ್ಲಿ, ಅದಕ್ಕೆ. ಈಗ 2 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಒಳಗಡೆ 7 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಿಮಗೆ ಡಬಲ್ ಕ್ರೋಶೆ ಲೆಂತು ಕಡಿಮೆ ಲೆಂತಿಯಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಟ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಆವಾಗ ನಿಮಗೆ ಕರೆಕ್ಟ್ ಲೆಂತ್ ಸಿಗುತ್ತೆ 7 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿಕ್ಕೆ. ಟ್ರಿಬಲ್ ಕ್ರೋಶೆ ಮಾಡಿಕೊಂಡ್ರೆ ನಿಮಗೆ ಲೆಂತು ಪರ್ಫೆಕ್ಟಾಗಿ ಸಿಗುತ್ತೆ. ಬೇಡ ನಮಗೆ ಟ್ರಿಬಲ್ ಕ್ರೋಶೆ ಬೇಡ, ಡಬಲ್ ಕ್ರೋಶೆನೇ ಬೇಕು ಇರಲಿ ಅಂದರೆ ಒಂದು ಸ್ವಲ್ಪ ಲೆಂತಿಯಾಗಿ ಮಾಡ್ಕೋಬೇಕು. ಎಳೆನ ಎಳ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಏಳು ಹಾಫ್ ಡಬಲ್ ಕ್ರೋಶೆ ಫಸ್ಟ್ ಲೈನಲ್ಲಿ, ನಂತರ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನು ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡಾದರೂ ಮಾಡ್ಕೊಳ್ಳಿ, ಇಲ್ಲ ಟರ್ನು ಮಾಡ್ಕೊಂಡಾದರೂ 2 ಚೈನ್ ಹಾಕ್ಕೊಳ್ಳಿ. ನಂತರ ನೀಡಲ್ ಮೇಲೆ ದಾರ ತೊಗೊಂಡು ಫಸ್ಟ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಿಂದ ಮತ್ತೆ ಹಾಫ್ ಡಬಲ್ ಕ್ರೋಶೆ ಕಂಟಿನ್ಯೂ ಮಾಡಬೇಕು. ಸೆಕೆಂಡ್ ಲೈನಲ್ಲೂ ಕೂಡ ಸೇಮ್ ಅದೇ ರೀತಿ. ಫಸ್ಟ್ ಲೈನಲ್ಲಿ 7 ಹಾಫ್ ಡಬಲ್ ಕ್ರೋಶೆ ಬಂದರೆ ಸೆಕೆಂಡ್ ಲೈನಲ್ಲಿ 6 ಬರುತ್ತೆ, 6 ಹಾಫ್ ಡಬಲ್ ಕ್ರೋಶೆ. ಲಾಸ್ಟಲ್ಲಿ ನಮಗೆ ಒಂದು ಸ್ಟಾರ್ಟಿಂಗಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತೀವಲ್ಲ ಹಾಫ್ ಡಬಲ್ ಕ್ರೋಶೆ, ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದು ತುಂಬ ಶಾರ್ಟಾಗಿರುತ್ತೆ ಹೋಲು, ಅಲ್ಲೂ ಕೂಡ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡು ಆದಮೇಲೆ ಡಿಸೈನ್ನ ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೋಬೇಕು. ಬೀಡ್ ಲಾಕ್ ಮಾಡಿ ನಂತರ ಮತ್ತೊಂದು ಚೈನ್ ಹಾಕ್ಕೊಂಡು ಫಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಇನ್ನೂ 5 ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಪ್ರತಿ ಗ್ಯಾಪಿಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಈಗ ಬೀಡ್ ಹಾಕಿರೋದು ಲಾಕ್ ಮಾಡಿರೋದು ಬಿಟ್ಟು 5 ಸಿಂಗಲ್ ಕ್ರೋಶೆ ಬರುತ್ತೆ. ನೋಡಿ ಈ ರೀತಿ ಲಾಸ್ಟ್ ಒಂದು ಈಗ ಇದನ್ನು ಸ್ಲ್ಯಾಂಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳೋದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು. ಈಗ 3 ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 4, 5 ಎಷ್ಟು ಆರ್ಚ್ ಬೇಕಾದ್ರೂ ಮಾಡಿಕೊಂಡು ಕುಚ್ಚಿಗೆ ಜಾಗ ಬಿಟ್ಕೋಬೋದು. ಇಷ್ಟೇ ಮಾಡಬೇಕು ಅಂತಿಲ್ಲ, ಬೇಕಂದರೆ 2 ಮಾಡ್ಕೋಬೋದು, 3, 4, 5 ಈ ರೀತಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು. ನಿಮಗೆ ಕುಚ್ಚು ಕಡಿಮೆ ಬೇಕು ಅಂದರೆ ಜಾಸ್ತಿ ಆರ್ಚ್, ಕುಚ್ಚು ಜಾಸ್ತಿ ಬೇಕು ಅಂದರೆ ಕಡಿಮೆ ಆರ್ಚ್ ಮಾಡ್ಕೋಬೇಕು. ಈಗ 4 ಚೈನ್ ಹಾಕ್ಕೊಂಡು ಕುಚ್ಚು ಹಾಕಲಿಕ್ಕೆ ನಾವು ಜಾಗ ಮಾಡ್ಕೊಳ್ಳೋಣ. ನಂತರ ಡೈರೆಕ್ಟಾಗಿ ಇಲ್ಲಿಂದಲೇ ನಾವು ನೀಡಲ್ ಮೇಲೆ ಒಂದ್ಸಲಿ ದಾರ ತೊಗೋಬೇಕು. ಒಂದು 2-3 ಚೈನ್ನಷ್ಟು ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಡಬಲ್ ಕ್ರೋಶಕ್ಕೆ ಲೆಂತ್ ಕರೆಕ್ಟೇ ಇಲ್ಲ ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಳ್ಳಿ. ಸೇಮ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟು ಕುಚ್ಚಿಗೆ ಜಾಗ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಆರ್ಚನ್ನು ಸೇಮ್ ನಾನು ಪ್ರೀವಿಯಸ್ ಆರ್ಚ್ ಏನು ತೋರಿಸಿದ್ದೀನೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗ್ 7 ಹಾಫ್ ಡಬಲ್ ಕ್ರೋಶೆ, ಸೆಕೆಂಡ್ ಸ್ಟೆಪ್ಪಲ್ಲಿ 6 ಹಾಫ್ ಡಬಲ್ ಕ್ರೋಶೆ, ಥರ್ಡ್ ಸ್ಟೆಪ್ಪಲ್ಲಿ ಬರೀ ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ ಬರುತ್ತೆ. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಇದಕ್ಕೆ ನಾನು 2 ಕುಚ್ಚಿಗೆ ಆಗೋಷ್ಟು ವರ್ಕ್ ಮಾಡಿದ್ದೀನಿ. ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಕಡಿಮೆ ಸಮಯದಲ್ಲಿ ಹಾಕುವಂತಹ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.